ನೋಡಿ, ಈ ಹಿಂದೆ ಬೆಂಗಳೂರಿನಲ್ಲಿ ಬಾಂಬ್ ಅಥವಾ ಹುಸಿ ಬಾಂಬ್ ಕರೆಗಳಿಗೇನು ಕಡಿಮೆ ಇರಲಿಲ್ಲ. ಇಮೇಲ್ ಮುಖಾಂತರ ಶಾಲೆಗಳಿಗೆ, ಕಂಪನಿಗಳಿಗೆ, ಕಡೆಗೆ ಹೈಕೋರ್ಟ್ಗೂ ಕೂಡ ಬೆದರಿಕೆಯನ್ನು ಒಡ್ಡಲಾಗಿತ್ತು ಈ ಬಾಂಬ್ ಬೆದರಿಕೆ. ಈಗ ಅದು ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದೆ ನೋಡಿ. ಹೈಕೋರ್ಟ್ ಆಯಿತು, ಶಾಲೆಗಳಾಯಿತು, ಈಗ DCM DK ಶಿವಕುಮಾರ್ ಸರದಿ ಬಾಂಬ್ ಕರೆಗಳ ಪ್ರಕರಣಕ್ಕೆ ಇದೀಗ ಮತ್ತೊಂದು ಆಯಾಮ ಸಿಗ್ತಾ ಇದೆ. DCM DK ಶಿವಕುಮಾರ್ ಅವರ ಇಮೇಲ್ಗೆ ಬೆದರಿಕೆಯ ಸಂದೇಶ ಬಂದಿದೆ. ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡಿಬಿಡ್ತೀವಿ ನಾವು ಅಂತ ಬೆದರಿಕೆ ಹಾಕಿರೋದು. DK ಶಿವಕುಮಾರ್ 1@gmail.com ಈ ಮೇಲಿಗೆ ಮೆಸೇಜ್ ಬಂದಿದೆ. 6 RDX ಮತ್ತು IED ಫಿಕ್ಸ್ ಮಾಡಿದ್ದೀವಿ ಹೀಗಂತ ಮೇಲ್ ಬಂದಿದೆ. ಯಾವ ಮೇಲಿಂದ? arna.ashwinshekar@outlook.com ನಿಂದ ಬೆದರಿಕೆ ಬಂದಿರೋದು. arna ಅಶ್ವಿನ್ ಶೇಖರ್ ಎಂಬ ID ಯಿಂದ ಈ ಮೇಲ್ ಬಂದಿದೆ. ಹುಸಿ ಬಾಂಬ್ ಕರೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಹಲಸೂರು ಗೇಟ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಮುಖಾಂತರ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ ಯಾವ ಹಂತಕ್ಕೆ ಹೋಗಿದೆ ಅಂತ. ಮುಂಚೆ ಒಂದು ಸ್ಕೂಲ್ಗೆ ರಜಾ ಕೊಡಲಿ ಅಂತನೋ ಅಥವಾ ಟೀಚರ್ಸ್ಗಳ ಒಳ ರಾಜಕೀಯದಿಂದಲೋ ಒಳಗಡೆ ಸ್ಕೂಲ್ ಆಡಳಿತ ಮಂಡಳಿಯ ಒಂದು ದ್ವೇಷದ ರಾಜಕಾರಣ ಕೂಡ ಆ ಹಿನ್ನೆಲೆಯಲ್ಲಿ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದ್ವು. ಆಮೇಲೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಏನೋ ಮ್ಯಾನೇಜರ್ ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂಥೇಳಿ ಇಮೇಲ್ ಮುಖಾಂತರ ಬೆದರಿಕೆಯ ಬಾಂಬ್ ಬೆದರಿಕೆಯನ್ನು ಇಮೇಲ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಆಮೇಲೆ ಸಂತ್ರಸ್ತರಾಗಿರ್ಬೋದು ಅಥವಾ ಸೂಕ್ತ ಕಾನೂನು ನಮಗೆ ಸಿಗಲಿಲ್ಲ ಅಂಥೇಳಿ ಹೈಕೋರ್ಟ್ಗೂ ಕೂಡ ಹುಸಿ ಬಾಂಬ್ ಬೆದರಿಕೆಯ ಮೇಲ್ ಬಂದಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಈಗ ಮತ್ತೊಂದು ಆಯಾಮ ಪಡ್ಕೊಳ್ತಾ ಇದೆ. DCM DK ಶಿವಕುಮಾರ್ ಅವರ ಇಮೇಲ್ ಅಡ್ರೆಸ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿದೆ. FIR ಪ್ರತಿ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನಾನು ಹೇಳ್ತಾ ಇದ್ದೆ, ಈ ಹುಸಿ ಬಾಂಬ್ ಕರೆ ಅಥವಾ ಇಮೇಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಸ್ಕೂಲು, ಕಾಲೇಜಸ್ಸು, ಜೊತೆಗೆ ಸಾಫ್ಟ್ವೇರ್ ಕಂಪನಿಗಳು, ಕಡೆಗೆ ಹೈಕೋರ್ಟು. ಈಗ ಮತ್ತೊಂದು ಆಯಾಮ ಪಡ್ಕೊಳ್ತಾ ಇದೆ. DCM DK ಶಿವಕುಮಾರ್ ಅವರ ಮೇಲ್ ಅಡ್ರೆಸ್ಗೆ ಬಂದಿರೋದು ಇದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಪರಿಗಣಿಸ್ಬೋದು ಅಂತ? ಶರತ್, ಏನಂತ ಹೇಳಿದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಶಾಲಾ ಕಾಲೇಜುಗಳು ಸೇರಿದಂತೆ ಹೈಕೋರ್ಟ್ ಹಾಗೂ ಏನು ವೆಂಕಟಪ್ಪ ಆರ್ಟ್ ಗ್ಯಾಲರಿ ಏನಿತ್ತು, ಇಂತಹ ಒಂದು ಐತಿಹಾಸಿಕ ಸ್ಥಳಗಳಿಗೆ ಕೂಡ ಬಾಂಬ್ ಅನ್ನು ಇಡಲಾಗಿದೆ, ಬ್ಲಾಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಹುಸಿ ಬಾಂಬ್ ಕೆರೆಗಳನ್ನ ಮಾಡಿದ್ರು, ಮೇಲನ್ನು ಕೂಡ ಮಾಡಿದ್ರು. ಆ ಮೇಲ್ಗಳನ್ನ ಪರಿಶೀಲನೆ ಮಾಡದಂತಹ ವೇಳೆಯಲ್ಲಿ ಇದೊಂದು ಹುಸಿ ಬಾಂಬ್ ಅಂತ ಹೇಳಿ, ಹುಸಿ ಬಾಂಬ್ ಕರೆ ಅಥವಾ ಮೇಲ್ ಅಂತ ಹೇಳಿ ಪರಿಗಣಿಸಲಾಗ್ತಿತ್ತು. ಸೊ ಅದನ್ನ ಈಗ ಟ್ರೇಸ್ ಔಟ್ ಮಾಡೋದಕ್ಕೆ ಒಂದು ಡಿವಿಷನ್ ಅಲ್ಲಿ, ಈಗ ನಾರ್ತ್ ಡಿವಿಷನ್ ನಲ್ಲಿ ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಸೊ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನು ಅನ್ನೋದು ಉದ್ದೇಶದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಈಗ DCM DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯ ಅವರ ನಿವಾಸಕ್ಕೂ ಅಂದ್ರೆ ಅವರ ಕಚೇರಿಗಳಿಗೂ ಕೂಡ RDX ಗಳನ್ನ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಮೇಲ್ ಅನ್ನ ಕಳಿಸಿರುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಅದನ್ನ ಒಂದು FIR ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಆರ್ಯನ್ ಅಶ್ವಿನ್ ಎನ್ನುವಂತಹ ಒಂದು ಮೇಲ್ ID ಯಿಂದ DK ಶಿವಕುಮಾರ್ ಅವರ ಒಂದು ಮೇಲ್ ID ಬಂದಿರುವಂತದ್ದು. ಅದಕ್ಕೆ ಆ ಮೇಲನ್ನ ಪರಿಶೀಲನೆ ಮಾಡಿದಾಗ ಇದು ಹುಸಿ ಬಾಂಬ್ ಇರಬಹುದು ಕರೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ರು. ಆದ್ರೂ ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿ ಆ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿ ಅವರ ಪರವಾಗಿ ಕೂಡ ಈಗ ಹಲಸೂರು ಗೇಟ್ ಠಾಣೆಗೆ ತೆರಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಒಂದು FIR ಅನ್ನು ದಾಖಲಿಸಿಕೊಂಡಿರುವಂತದ್ದು. ಆ ಮೇಲ್ ID ಯಾರು, ಅದನ್ನ IP ಅಡ್ರೆಸ್ ಏನು, ಎಲ್ಲಿಂದ ಮೇಲ್ ಮಾಡಿದ್ರು, ಸೊ ಈ ವ್ಯಕ್ತಿ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಅವನನ್ನು ವಶಕ್ಕೆ ಪಡೆದ ನಂತರ ಸೊ ಈ ಬಾಂಬ್ ಕರೆಯ ಒಂದು ಮೇಲ್ನ ಅಸಲಿ ಸತ್ಯ ಏನು ಅನ್ನುವಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.